ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿ ಬೆಶ್ಚ ರಾಹುಕೇತುವೇ ನಮಃ. ಈ ದಿನದ 12 ರಾಶಿಯ ಫಲಾಫಲಗಳು. ಈ ದಿನಕ್ಕೆ ಸಂಬಂಧಿಸಿದಂತೆ 12ನೇ ತಾರೀಕು ಶನಿವಾರ ಪೌರ್ಣಮಿ ವಿಶೇಷವಾಗಿ ನಮ್ಮ ನಕ್ಷತ್ರದ ಅಧಿಪತಿ ಮೇರೆಗೆ ಸೂರ್ಯಚಂದ್ರರ ದಿನದಿಂದ ಅಂತಂದರೆ ಸೂರ್ಯ ಉದಯದಿಂದ ಸೂರ್ಯ ಅಸ್ತದವರೆಗೂ ಕೂಡ ಹಸ್ತ ನಕ್ಷತ್ರದ ವಿಶೇಷವಾಗಿ ಈ ದಿನದ 12 ರಾಶಿಯ ಫಲಾಫಲಗಳು. 12 ರಾಶಿಗಳಿಗೆ ಫಲಾಫಲಗಳು. ಮೊದಲನೇದಾಗಿ ಮೇಷರಾಶಿಯವರಿಗೆ ಸಂಬಂಧಿಸಿದಂತೆಯೇ ಈ ದಿನ ಹಣಕಾಸಿನ ವ್ಯವಹಾರ, ಕೆಲಸ ಕಾರ್ಯ, ಬಂಧು ಮಿತ್ರರು ಎಲ್ಲ ರೂಪದಲ್ಲೂ ಕೂಡ ಮೇಷರಾಶಿಯವರಿಗೆ ಉನ್ನತವಾದ ಸ್ಥಾನಮಾನ ಅನ್ನುವಂಥದ್ದು ಬರ್ತಾ ಇದೆ. ಆದ ಕಾರಣದಿಂದ ಸೂರ್ಯನಿಗೆ ಸಂಬಂಧಿಸಿದಂತೆಯೇ ಸೂರ್ಯ ನಮಸ್ಕಾರವನ್ನು ಮಾಡಿ ಮತ್ತು ಸೂರ್ಯನಿಗೆ ಆರ್ಘ್ಯವನ್ನು ಬಿಟ್ಟಾಗ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು. ಎರಡನೆಯದಾಗಿ ವೃಷಭ ರಾಶಿಯವರಿಗೆ ಈ ದಿನ ಹಸ್ತ ನಕ್ಷತ್ರದ ವಿಶೇಷವಾಗಿ ಫಲಾಫಲಗಳು ಹೇಗಿರುತ್ತದೆ? ಹಸ್ತ ನಕ್ಷತ್ರದಿಂದ ಮಹಾಮೇರು ಪರ್ವತವಾಗಿರುವಂತಹ ನಮ್ಮ ಜನ್ಮ ಕುಂಡಲಿನಲ್ಲಿ ಜನ್ಮ ಲಗ್ನ ದೋಷದಿಂದ ಫಲದಿಂದ ಅನುಭವಿಸ್ತಾ ಇರುವಂತಹ ನೋವುಗಳಿಗೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ವಿಷ್ಣುವಿನ ಸಹಸ್ರನಾಮದಿಂದ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ಕೋಬೋದು. ಆದ ಕಾರಣದಿಂದ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡೋದಾಗಲಿ ಅಥವಾ ಬರೆಯೋದಾಗಲಿ ಅಥವಾ ಕೇಳೋದಾಗಲಿ ಮಾಡಿದಾಗ ಈ ದಿನದಲ್ಲಿ ಆಗುವಂತಹ ಅವಘಡಗಳನ್ನು ತಪ್ಪಿಸಬಹುದು. ಮಿಥುನ ರಾಶಿಗೆ ಸಂಬಂಧಿಸಿದಂತೆಯೇ ಪೂರ್ವಜನ್ಮದ ಪುಣ್ಯ ಕರ್ಮ ಫಲದಿಂದನೂ ಕೂಡ ಆಗುವಂತಹ ಅಡಚಣೆಗಳನ್ನು ತಪ್ಪಿಸಿ ಈ ಜನ್ಮದಲ್ಲಿ ನಮಗೆ ಒಳ್ಳೆಯ ಪುಣ್ಯ ಕಾರ್ಯ ಕೆಲಸ ಮಾಡುವಂತಹ ಯೋಗ ಬಲ ಅನ್ನುವಂಥದ್ದು ದಕ್ಕುವಂತಹ ದಿನ ಮತ್ತು ಈ ಜನ್ಮದಲ್ಲಿ ಆಗುವಂತಹ ಕರ್ಮ ಫಲವನ್ನು ಕಳ್ಕೊಳ್ಳೋದಕ್ಕೂ ಕೂಡ ಗುರು ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತದೆ, ತಂದೆ ತಾಯಿಯರ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತದೆ. ಆದ ಕಾರಣ ನಿಮ್ಮ ಕೈಯಲ್ಲಿ ಶಕ್ತಾನುಸಾರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮಗೆ ಬಿಳಿ ಬಟ್ಟೆಯನ್ನು ಮತ್ತು ಕಪ್ಪು ಬಟ್ಟೆಯನ್ನು ದಾನವಾಗಿ ಕೊಟ್ಟಾಗ ನಿಮ್ಮ ಕರ್ಮಫಲ ಅನ್ನುವಂಥದ್ದು ಪರಿಹಾರ ಮಾರ್ಗ ಅನ್ನುವಂಥದ್ದು ತಿಳ್ಕೋಬಹುದು. ಕರ್ಕಟಕ ರಾಶಿಗೆ ಸಂಬಂಧಿಸಿದಂತೆ ಹಳೆಯ ಸ್ನೇಹಿತರಿಂದನೂ ಕೂಡ ಮತ್ತು ಹಳೆಯ ಬಂಧು ಮಿತ್ರರಿಂದನೂ ಕೂಡ ನಿಮಗೊಂದು ಸಿಹಿ ಸುದ್ದಿ ಅನ್ನುವಂಥದ್ದು ಬರ್ತಾ ಇದೆ. ಮತ್ತು ಕಂಕಣ ಭಾಗ್ಯ ಫಲ, ಎಷ್ಟೋ ಜನಗಳಿಗೆ ಕಂಕಣ ಭಾಗ್ಯ ಫಲ ವಯಸ್ಸಾಗ್ತಾ ಇದೆ ಮತ್ತು ಡೇಟ್ ಆಫ್ ಬರ್ತಿದ್ದಿಂದ ಏನು ಕರ್ಮಫಲ ಅನ್ನುವಂಥದ್ದು ಐತೆ ಅದನ್ನೆಲ್ಲ ಪರಿಹಾರ ಮಾಡ್ಕೊಂಡು ಬರ್ತಾಯಿದ್ದೀನಿ. ಆದ್ರೂ ಕೂಡ ಕಂಕಣ ಫಲ ಅನ್ನುವಂಥದ್ದು ಕೂಡ ಬರ್ತಾ ಇಲ್ಲ. ಅಂಥವ್ರಿಗೆಲ್ಲನೂ ಕೂಡ ಈ ದಿನ ಸುವರ್ಣ ಅವಕಾಶ ಅನ್ನುವಂಥದ್ದು ತಿಳ್ಕೊಬಹುದು. ಯಾಕಂತಂದರೆ ಶಿವನ ಆರಾಧನೆಯಿಂದ ಅಥವಾ ನಿಮ್ಮ ಶಕ್ತಾನುಸಾರ ಗಿರಿಜಾ ಕಲ್ಯಾಣ ಅನ್ನುವಂಥದ್ದು ಪೂಜೆ ಅನ್ನುವಂಥದ್ದು ಮಾಡಿಸಿದ್ರೆ ಆ ಪೂಜೆ ಕಂಪ್ಲೀಟ್ ಆದ ನಂತರ ಯಾರಿಗೆ ಕಂಕಣ ಭಾಗ್ಯ ಫಲ ಅನ್ನುವಂಥದ್ದು ಕೂಡ್ತಾ ಇಲ್ವೋ, ಲೇಟ್ ಆಗ್ತಾ ಇದೆಯೋ, ಮದುವೆ ಆಗ್ತಾ ಇಲ್ವೋ ಅವರಿಗೆ ಆ ಕಂಕಣ ಭಾಗ್ಯ ಅನ್ನುವಂಥದ್ದು ಕಂಕಣ ಕಟ್ಕೊಂಡಾಗ ಖಂಡಿತವಾಗಲೂ ಕೂಡ ನಿಮಗೆ ಒಳಿತು. ಈ ದಿನದಲ್ಲಿ ವಿಶೇಷವಾಗಿ ಗಿರಿಜಾ ಕಲ್ಯಾಣ ಪೂಜೆ ಮಾಡಿಸಿದ್ರೆ ಶುಭ ಅನ್ನುವಂಥದ್ದು ಬರ್ತಾ ಇದೆ. ಮುಂದೆ ಸಿಂಹರಾಶಿಗೆ ಸಂಬಂಧಿಸಿದಂತೆ ಸೂರ್ಯನಿಂದ ಆಗುವಂತಹ ಅವಘಡಗಳು ಅಂತಂದರೆ ಸಿಂಹರಾಶಿಗೆ ಸೂರ್ಯನ ರಾಶ್ಯಾಧಿಪತಿ ಆಗಿದ್ರೂ ಕೂಡ ಹಿಂದೆ ಆದಂತಹ ಶನಿಯ ಬದಲಾವಣೆಗಳಿಂದ ಸೂರ್ಯನ ಮೇಲೆ ವಕ್ರದೃಷ್ಟಿ ಇರೋದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಅಂದರೆ ಒಂದು ದಾರಿದೀಪ ಆಗಬೇಕು. ಆದ್ರೂ ನಿಮ್ಮಲ್ಲಿ ಇರುವಂತಹ ಒಂದು ಲೋಪದೋಷಗಳಿಂದ ಯಾವುದನ್ನು ಕೂಡ ಸಕ್ಸಸ್ ಆಗ್ತಾ ಇಲ್ಲ. ಆದ ಕಾರಣದಿಂದ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕೈಯಲ್ಲಿ ಆದಷ್ಟು ಕೂಡ ಎಳ್ಳು ಮತ್ತು ಎಳ್ಳಿನ ದೀಪವನ್ನು ಹಚ್ಚುವಂಥದ್ದು, ಎಳ್ಳನ್ನು ದಾನ ಮಾಡುವಂಥದ್ದು ಆಗ್ಬೋದು, ಕಪ್ಪು ಬಟ್ಟೆಯನ್ನು ದಾನ ಮಾಡುವಂಥದ್ದು ಆಗ್ಬೋದು ಮತ್ತು ಎಳ್ಳಿನ ದೀಪದಿಂದ ನಿಂಬೆಹಣ್ಣಿನಲ್ಲಿ ದೀಪ ಹಚ್ಚೋದ್ರಿಂದ ನಿಮ್ಮೆಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ಕೋಬಹುದು. ಮುಂದೆ ಕನ್ಯಾ ರಾಶಿಗೆ ಸಂಬಂಧಿಸಿದಂತೆಯೇ ನಿಮ್ಮ ವೈಯಕ್ತಿಕವಾಗಿ ವಿಶೇಷವಾಗಿ ಇಲ್ಲಿ ಕುಟುಂಬದಲ್ಲಿ ಗಂಡ ಹೆಂಡತಿನಲ್ಲಿ ಸಮಸ್ಯೆಗಳು ಅಂತ ಕಾಣ್ತಾ ಇದೆ. ಗಂಡ ಹೆಂಡತಿನಲ್ಲಿ ಸಮಸ್ಯೆಗಳು ಎಷ್ಟರ ಮಟ್ಟಿಗೆ ಡೈವರ್ಸ್ ಆಗುವಂತಹ ವಿಷಯಗಳು ಗಂಡಾಂತರ ಅನ್ನುವಂಥದ್ದು ಬರ್ತಾ ಇದೆ. ಆ ಗಂಡಾಂತರನ ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರ ವಿಶೇಷವಾಗಿ ಹನುಮಾನ್ ಚಾಲೀಸನ್ನು ಕೂಡ ನೀವು ಪಠನೆ ಮಾಡಬೇಕು. ಮತ್ತು ನಿಮ್ಮ ಕುಟುಂಬದಲ್ಲಿ ಹಿರಿಯರು ಅನ್ನೋದು ಏನಿರ್ತಾರೋ ಅಂತಂದರೆ ಪಿತೃವಾಕ್ಯ ಪರಿಪಾಲನಾ ಅನ್ನುವಂಥದ್ದು ಬರ್ತಾ ಇದೆ. ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು. ಕನ್ಯಾ ರಾಶಿಗೆ ಸಂಬಂಧಿಸಿದಂತೆ ಪಿತೃವಾಕ್ಯ ಪರಿಪಾಲನೆ ಮಾಡಿದಾಗ ನಿಮ್ಮ ಗಂಡ ಹೆಂಡತಿನಲ್ಲಿ ಯಾವುದೇ ರೀತಿಯ ಅಡಚಣೆಗಳಿದ್ರೂ ಕೂಡ ಸಂಪೂರ್ಣವಾಗಿ ತಪ್ಪಿಸಬಹುದು.
ತುಲಾ ರಾಶಿಗೆ ಮೊದಲನೇದಾಗಿ ಹೇಳುತ್ತೆ ತಕಡಿ ಅಂತಂದರೆ ನಿಮಗೆ ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ, 50-50 ಆ ರೀತಿಯಾಗಿ ಈ ದಿನದಲ್ಲಿ ನಡೀತಾ ಇದೆ. ಆದ ಕಾರಣದಿಂದ ಸಾಧ್ಯವಾದಷ್ಟು ಬೇರೆಯವರ ಹೇಳಿಕೆ ಮಾತನ್ನು ಕೇಳಿದಿರ ತನಗೆ ಏನು ಇಷ್ಟ ಆಗುತ್ತೋ ಅದನ್ನು ಸ್ವಲ್ಪ ನೀವು ಪರಿಪಾಲನೆ ಮಾಡಿ, ಖಂಡಿತವಾಗಲೂ ಕೂಡ ಒಳ್ಳೆಯದು ಅನ್ನೋಂಥದ್ದಾಗುತ್ತೆ. ಜಗಳಗಳು ಮನಸ್ತಾಪಗಳು ಬಂದಾಗ ಸಾಧ್ಯವಾದಷ್ಟು ಮೌನದಿಂದ ಇರಿ, ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಹಿಡ್ಕೋಬಹುದು. ಸೂರ್ಯ ಅಸ್ತದ ನಂತರ ಅಂದರೆ 6 ಗಂಟೆಯ ನಂತರ ಸಾಧ್ಯವಾದಷ್ಟು ಕೂಡ ನಿಮಗೆ ಪ್ರಯತ್ನಪಟ್ಟು ನಿಮ್ಮ ಮನೆ ಅಂಗಳದಲ್ಲಿರುವಂಥದ್ದ ತುಳಸಿ ಗಿಡಕ್ಕೆ ಒಂದು ನಮಸ್ಕಾರ ಮಾಡಿ ಸಾಯಂಕಾಲದತ್ತು ತುಪ್ಪದ ದೀಪ ಹಚ್ಚಿದರೆ ನಿಮ್ಮೆಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ಕೋಬಹುದು. ವೃಶ್ಚಿಕ ರಾಶಿಗೆ ಸರ್ವೇ ಸಾಮಾನ್ಯವಾಗಿ ಎಲ್ಲವನ್ನೂ ಕೂಡ ನನ್ನ ಕೈಯಿಂದನೇ ಆಗುತ್ತದೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಬಿಟ್ಟುಬಿಡಬೇಕು. ಅಂದರೆ ಈಗೋ ಅನ್ನುವಂಥದ್ದು ಬಿಡಬೇಕು. ಎರಡನೇದಾಗಿ ನಿಮ್ಮಲ್ಲಿ ಸ್ವಲ್ಪ ಮುಂಗೋಪತನ ಜಾಸ್ತಿ, ಮಗು ಮೇಲೆ ಕೋಪ ಅನ್ನುವಂಥದ್ದು ಇದ್ದೇ ಇರ್ತದೆ, ಅದನ್ನು ಕೂಡ ಸ್ವಲ್ಪ ಬದಿಗಿಡಬೇಕು. ಇವೆರಡನ್ನೂ ಕೂಡ ಅನುಸರಿಸ್ಕೊಂಡು ಹೋದಾಗ ನಿಮ್ಮೆಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಿಮ್ಮಲ್ಲೇ ಒಂದು ಶಾಂತ ಸ್ವಭಾವದಿಂದ ನೀವು ನಡ್ಕೊಂಡಾಗ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಿಮ್ಮಲ್ಲೇ ಒಂದು ಉತ್ತರ ಅನ್ನುವಂಥದ್ದು ಸಿಗುತ್ತದೆ. ಧನುಸು ರಾಶಿಗೆ ಸಂಬಂಧಿಸಿದಂತೆ ವಿಶೇಷವಾಗಿ ಧನುಸು ರಾಶಿಯವರು ಅಂತದ್ದು ಬಂದಾಗ ವ್ಯವಸಾಯ, ಭೂಮಿ ಮತ್ತು ಒಂದು ಯಾವುದೇ ಒಂದು ಸೈಟ್ಗಳನ್ನು ತಗೊಳ್ಳುವಂಥದ್ದು, ಮಾರುವಂಥದ್ದು, ಇಂಥವರಿಗೆ ವಿಶೇಷವಾದ ದಿನ ಧನುಸು ರಾಶಿಯವರಿಗೆ ಈ ದಿನ. ಹಸ್ತ ನಕ್ಷತ್ರದ ಪೌರ್ಣಮಿಯ ವಿಶೇಷವಾಗಿ ಸ್ಥಾನ ಪಲ್ಲಟ ಅನ್ನುವಂಥದ್ದು ಏನಾಗುತ್ತೈತೆ, ಎಲ್ಲಿಂದ ಬರ್ತೈತೆ ಅಂತಂದರೆ ಕನ್ಯಾ ರಾಶಿಯವರಿಂದ ಧನುಸು ರಾಶಿಯವರಿಗೆ ಕನೆಕ್ಟಿವಿಟಿ ಅನ್ನೋಂಥದ್ದು ಇರ್ತೈತೆ. ಇಂಥವ್ರ ಜೊತೆಯಲ್ಲಿ ನೀವು ವ್ಯವಹಾರ ಬಿಸ್ನೆಸ್ ಅನ್ನೋಂಥದ್ದು ಮಾಡಿದ್ರೆ ಆದಷ್ಟು ಬೇಗ ನಿಮಗೆ ಸಕ್ಸಸ್ಫುಲ್ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಮಕರ ರಾಶಿಯವರಿಗೆ ಸಂಬಂಧಿಸಿದಂತೆ ವಿಶೇಷವಾಗಿ ವಿದ್ಯಾಭ್ಯಾಸದಲ್ಲಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಯಾವುದು ಮಾಡಬೇಕು ಯಾವುದು ಬೇಡ ಅಂತ ಅಂದ್ಬಿಟ್ಟು ನಿರ್ಧಾರ ಮಾಡ್ಕೊಳ್ತಾ ಇರ್ತೀರಾ, ಗೊಂದಲದಲ್ಲಿರ್ತೀರ. ಅವೆಲ್ಲವನ್ನು ಕೂಡ ಇವತ್ತು ಗುರು ಹಿರಿಯರ ಆಶೀರ್ವಾದದಿಂದ ಒಂದು ಗೈಡೆನ್ಸಿಂದ ಒಂದು ಒಳ್ಳೆ ನಿರ್ಧಾರ ತಗೊಳ್ಳಿ. ಇವತ್ತು ತಗೊಳ್ಳೋ ನಿರ್ಧಾರ ನಿಮ್ಮ ಲೈಫ್ ಟೈಮ್ನೇ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಅಂದ್ಕೊಂಡು ಹೇಳ್ಬೋದು. ಒಂದು ಎರಡನೇದಾಗಿ ಜ್ಞಾನ ವೃದ್ಧಿಗಾಗಿ ಅಂತಂದರೆ ವಿದ್ಯಾಭ್ಯಾಸದಲ್ಲಿ ಕಾಲೇಜು ಸ್ಕೂಲ್ ಅಲ್ದಿರಾನೇ ಆಧ್ಯಾತ್ಮಿಕವಾಗಿ ಏನಾದರೂ ಒಂದು ವಿಷಯಗಳು ತಿಳ್ಕೋಬೇಕು ಅನ್ನುವಂಥದ್ದು ಆಸಕ್ತಿ ಇರೋರು ಒಂದು ದೇಗುಲಗಳನ್ನು ದರ್ಶನ ಮಾಡುವಂಥದ್ದು, ತೀರ್ಥಯಾತ್ರೆಗಳಿಗೆ ಹೋಗುವಂಥದ್ದು, ಮಠ ಮಂದಿರಗಳಲ್ಲಿ ಗುರು ಹಿರಿಯರ ಆಶೀರ್ವಾದ ಪಡೆಯೋದ್ರಿಂದ ನಿಮ್ಮ ಜ್ಞಾನಕ್ಕೆ ಸಂಬಂಧಿಸಿದಂತೆ ಉನ್ನತವಾದ ಸ್ಥಾನಕ್ಕೆ ಹೋಗೋದಕ್ಕೆ ಈ ದಿನ ಒಂದು ಸುವರ್ಣ ಅವಕಾಶ. ಕುಂಭರಾಶಿಯವರಿಗೆ ತಕ್ಕಂತೆ ಈ ಕಳೆದ ವಾರದಲ್ಲಿ ಶನಿಯ ಬದಲಾವಣೆಗಳಿಂದ ಅಂದರೆ ಎಷ್ಟೋ ವರ್ಷಗಳಿಂದ 6-7 ವರ್ಷಗಳಿಂದ ಶನಿ ಸಾಡೆ ಆಗಿರ್ಬೋದು, ಪಂಚಮಿ ಶನಿಯಿಂದ ನರಳಿ ಬೆಂದು ಬೇಸತ್ತು ಎಲ್ಲವನ್ನೂ ಕಳ್ಕೊಂಡವರಿಗೆ ಈ ದಿನ ಪೌರ್ಣಮಿಯ ವಿಶೇಷವಾಗಿ ಶನಿ ಮಹಾತ್ಮನಿಂದ ಮುಕ್ತಿ ಅನ್ನುವಂಥದ್ದು ಬರ್ತಾಯಿದೆ. ಈ 6-7 ವರ್ಷಗಳಿಂದ ಬಂದಂತಹ ಕಷ್ಟ ಕಾರ್ಪಣ್ಯಗಳು ಸಂಪೂರ್ಣವಾಗಿ ಕಳ್ಕೊಂಡು ಆ ಬಿಡುಗಡೆಯಾಗಿ ನಿಮಗೆ ಸ್ವತಂತ್ರವಾಗಿ ಬದುಕುವಂತಹ ನಿಮ್ಮ ಜ್ಞಾನಕ್ಕೆ ತಕ್ಕಂತೆ, ನಿಮ್ಮ ವ್ಯವಹಾರಕ್ಕೆ ತಕ್ಕಂತೆ, ಕೆಲಸ ಕಾರ್ಯಗಳಿಗೆ ತಕ್ಕಂತೆ, ನಿಮ್ಮ ಅರ್ಹತೆಗೆ ತಕ್ಕಂತೆ ಒಂದು ಹಣಕಾಸು ಲಭಿಸುತ್ತದೆ ಅನ್ನುವಂಥದ್ದು ಬರ್ತೈತೆ. ಅಂದರೆ ಪ್ರಮೋಷನ್ ಸಿಗುತ್ತೆ ಅನ್ನುವಂಥದ್ದು ಬರ್ತೈತೆ. ನೀವು ಯಾವುದೇ ಸ್ಟೇಜಲ್ಲಿ ಇರ್ಬೋದು, ಆ ಸ್ಟೇಜ್ಗಿನ್ನೂ ಕೂಡ ಇನ್ನೂ 2 ಪಟ್ಟಷ್ಟು ಮುಂದೆ ಹೋಗುವಂತಹ ಯೋಗ ಬಲ ಈ ದಿನ ಇದೆ. ಆದ ಕಾರಣದಿಂದ ಸಾಧ್ಯವಾದಷ್ಟು ಸಂಜೆ ಅಂದರೆ 6 ಗಂಟೆಯ ನಂತರ ನೀವು ಏನು ಚಂದ್ರ ದರ್ಶನ ಅನ್ನುವಂಥದ್ದು ಮಾಡಿ ಒಂದು ಗಣಪತಿ ಪೂಜೆ ಅನ್ನುವಂಥ ಮಾಡಿದಾಗ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳಿಗೂ ಕೂಡ ವಿನಾಯಕ ಸಂಪೂರ್ಣವಾಗಿ ನಿಮಗೆ ಸಮಸ್ಯೆಗಳೆಲ್ಲನೂ ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು. ಕೊನೆಯದಾಗಿ ಮೀನರಾಶಿಯವರಿಗೆ ಶನಿ ಮಹಾತ್ಮನ ಎಂಟ್ರಿ ಈ ವಾರದಲ್ಲಿ ಆಗಿರುವಂಥದ್ರಿಂದ ಮೀನರಾಶಿಯವರಿಗೆ ವಿಶೇಷವಾಗಿ ತನ್ನದೇ ಆದಂತಹ ಒಂದು ದೌರ್ಬಲ್ಯಗಳನ್ನು ಕ್ಷೀಣಿಸುತ್ತಾನೆ. ಅಂದರೆ ಒಂದು ದೌರ್ಬಲ್ಯ ಹೋಗ್ಬಿಟ್ಟು ಒಂದು ಉನ್ನತವಾದ ಸ್ಥಾನ ತಂದುಕೊಡುವಂತಹ ಯೋಗಬಲ ಶನಿ ಮಹಾತ್ಮ ಯೋಗಬಲದಿಂದ ಮೀನರಾಶಿಯವರಿಗೆ ದಕ್ಕುತ್ತದೆ. ಆದ ಕಾರಣದಿಂದ ಸಾಧ್ಯವಾದಷ್ಟು ನಿಮ್ಮ ಕುಲದೇವರ ಆರಾಧನೆ ಮಾಡಬೇಕು ಮತ್ತು ಇಷ್ಟ ದೇವರ ಆರಾಧನೆಯನ್ನು ಮಾಡಬೇಕು. ಮತ್ತು ವಾಯುಪುತ್ರ ನಮ್ಮ ಹನುಮಾನ್ ಚಾಲೀಸನನ್ನು ಕೂಡ ಸಾಧ್ಯವಾದಷ್ಟು ನೀವು ಬರವಣಿಗೆ ಆಗ್ಬೋದು, ನೀವು ಬರೀಬೋದು ಅಥವಾ ಕೇಳ್ಬೋದು. ಆ ಬುಕ್ಕನ್ನು ನೀವು ಎರಡೂ ಮಾಡೋಕ್ಕಾಗಿಲ್ಲ ಅಂತಂದಾಗ ಆ ಬುಕ್ಕನ್ನು ನೀವು ಮಲಗೋ ಟೈಮ್ನಲ್ಲಿ ತಲೆದಿಂಬು ಕೆಳಗಡೆ ಇಟ್ಕೊಂಡಾಗ ನಿಮ್ಮ ಯಾವುದೇ ಒಂದು ಕೆಟ್ಟ ಕನಸುಗಳು ಅನ್ನುವಂಥದ್ದು ಬರೋದಿಲ್ಲ. ಬಂದ್ರೂ ಕೂಡ ಅಲ್ಲಿಗಲ್ಲಿಗೆ
ನಶಿಸಿ ಹೋಗುತ್ತದೆ. ಎಲ್ಲವುದಕ್ಕೂ ಕೂಡ ಪ್ರಾಣವಾಯು ಅನ್ನುವಂಥದ್ದು ನಿಮ್ಮ ಜೀವನದ ಬುನಾದಿ ಆಗುತ್ತದೆ. ಈ ಇಷ್ಟು 12 ರಾಶಿಗಳ ಫಲಾಫಲಗಳು. ಈ ಇಷ್ಟು 12 ರಾಶಿಗಳ ಫಲಾಫಲಗಳು ತ್ರಿಕಾಲ ಜ್ಯೋತಿಷ್ಯಂ ಪೀಠಂನಿಂದ ನಾಗೇಶ್ ಗುರೂಜಿ. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ.